ಸರ್ವಜ್ಞ ಅಂತ ಸರ್ವಜ್ಞ ವಚನವನ್ನ ಸ್ಮರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 21ನೇ ಶ್ರಾವಣ ಮಾಸದ ಪುರಾಣ ಮಹಾಮಂಗಲೋತ್ಸವದ ಕಾರ್ಯಕ್ರಮ ಶ್ರೀ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಶ್ರೀ ದಿಗಂಬರೇಶ್ವರ ನಾಟ ಸಂಘ ಮನ್ನಿಕೇರಿ ಇವರು ಅರ್ಪಿಸುವ ಕಲಾಕುಸುಮ ಬಡವನ ಸಾಮ್ರಾಜ್ಯದಲ್ಲಿ ಸ್ವಕ್ಕಿನ ಶ್ರೀಮಂತರು ಅರ್ಥಾತ್ ರೊಚ್ಚಿಗೆದ್ದ ರಣಧೀರ ಎಂಬ ಈ ನಾಟಕವನ್ನ ಇಂದು ನಮ್ಮೂರಲ್ಲಿ ಪ್ರದರ್ಶಿಸಲಾಗಿದೆ. ಮೊದಲಿಗೆ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಈ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುವರಿದ್ದಾರೆ ಎಸ್ಕಾಂ ಇಲಾಖೆಯ TH ಮಾಳ್ಗೊಂಡ್ ಸರ್ ಅವರು. ಓಂ ನಮ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ಸರಿಗಮ ಪದನಿ ಸಾವಿರ ಶರಣು
ಗೀತೆಯನ್ನು ಹಾಡಿರ್ತಕ್ಕಂಥ ಎಸ್ಕಾಂ ಇಲಾಖೆಯ KB ಲೈಮಂಡ್ರಾಗಿರ್ತಕ್ಕಂಥ ಶ್ರೀ TH ಮಾಳ್ಗೊಂಡ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ಮುಂದಿನ ಘಟ್ಟ ಸ್ವಾಗತ ಮತ್ತು ಮಾಲಾರ್ಪಣೆ. ಈ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮುದ್ದುರಾಜ್ ಕಂಬಾರ್, ಮಂಜುನಾಥ್ ಮಂಕಣಿ ಸರ್ ಇಬ್ಬರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಕ್ಕೆ ಮೊದಲಿಗನರು, ಲೆಕ್ಕವಿರಿಸಿಲ್ಲ ಜನತನಾದಿ ಬಂಧುಗಳ ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಇವತ್ತಿನ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ದಿಗಂಬರೇಶ್ವರ ನಾಟ್ಯ ಸಂಘ ಮಣ್ಣಿಕೇರಿ ಇವರು ಅರ್ಪಿಸುವ ಬಡವನ ಸಾಮ್ರಾಜ್ಯದಲ್ಲಿ ಸ್ವಕ್ಕಿನ ಶ್ರೀಮಂತರು ಅಂತಕ್ಕಂಥ ನಾಟಕ. ಈ ನಾಟಕದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಪರಮ ಪೂಜ್ಯ ನಿರ್ವಾಣ ಮಹಾಸ್ವಾಮಿಗಳು ದಿಗಂಬರೇಶ್ವರ ಮಠ ಮಣ್ಣಿಕೇರಿ ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಈ ನಾಟಕದ ಮಾಲೀಕರಾದಂಥ ವಿಜಯ್ ಮೇಟಿಯವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಶ್ರೀಗಳಿಗೆ ವಿಜಯ್ ಮೇಟಿಯವರಿಂದ ಮಾಲಾರ್ಪಣೆ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನ ಮ್ಯಾಲೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಆನಂದ್ ಗುರುಬಸಪ್ಪ ಕೊಟ್ಗಿ, ಭಾಜಪ ಮುಖಂಡರು ಬಾಗಲಕೋಟೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಇನ್ನೋರ್ವ ಮಾಲೀಕರಾದಂಥ ರಂಗಪ್ಪ ರೊಳ್ಳಿಯವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನ ಮ್ಯಾಲೆ. ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಾಗಪ್ಪಣ್ಣ ತೋಳ್ಮಟ್ಟಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಬಸವರಿಂದ ಮಾಲಾರ್ಪಣೆ. ಲಿಂಗಯ್ಯ ಮಾತನಾಡು ಊಟದ ಸಿದ್ಧ, ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು ಊಟದ ಸಿದ್ಧ, ಲಿಂಗಯ್ಯ ಮಾತನಾಡು. ಈ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಕಾರರಾಗಿ ಆಗಮಿಸಿರ್ತಕ್ಕಂಥ ಮಲ್ಲಪ್ಪ ಕರೆಪ್ಪ ಮಮದಾಪುಡಿ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಈ ನಾಟಕದ ಮ್ಯಾನೇಜರ್ ಆದಂಥ ಮಲ್ಲು ರೊಳ್ಳಿಯವರು ಮಾಲಾರ್ಪಣೆಯನ್ನು ಮಾಡಿಕೋಬೇಕು. ಸಂಘಾನ ಶರಣರ ಅಂಗೈ ಒಳಗಿರುವಂತ, ಸಂಘಾನ ಶರಣರ ಅಂಗೈ ಒಳಗಿರುವಂತ ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು ಊಟದ ಸಿದ್ಧ, ಲಿಂಗಯ್ಯ ಮಾತನಾಡು. ಜ್ಯೋತಿ ಬೆಳಗಿಸುವವರಾಗಿ ಮಲ್ಲಪ್ಪ ಕಲ್ಲಪ್ಪ ಮೇಟಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಅರ್ಜುನ್ ಕಡ್ಲಿಮಟ್ಟಿ ಅವರಿಂದ ಮಾಲಾರ್ಪಣೆ. ಇನ್ನೊಬ್ಬರ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿರ್ತಕ್ಕಂಥ ಮಲ್ಕಾಜಪ್ಪ ನಿಂಗಪ್ಪನ ಕೊಡ್ಗಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇನ್ನೋರ್ವ ಜ್ಯೋತಿ ಬೆಳಗಿಸುವವರಾಗಿರ್ತಕ್ಕಂಥ ಸಂಗಪ್ಪ ಮೇಟಿ ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಮ್ಯಾನೇಜರ್ ಆದಂಥ ಅರ್ಜುನ್ ಕಡ್ಲಿಮಟ್ಟಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕು. ಕರುನಾಡ ತಾಯಿ ಸದಾ ನಿಮ್ಮದೇ, ಕರುನಾಡ ತಾಯಿ ಸದಾ ನಿಮ್ಮದೇ, ನಮ್ಮ ದೇವಾಲಯ. ಇನ್ನೋರ್ವ ಜ್ಯೋತಿ ಬೆಳಗಿಸುವವರಾಗಿ ಹನುಮಂತನ ಹುಡಿಯದು ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಬಾಲಪ್ಪ ಬಗಲಿಯವರು ಮಾಲಾರ್ಪಣೆಯನ್ನು ನೆರವೇರಿಸಬೇಕು. ಈ ಪುಣ್ಯವು ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ, ಕರುನಾಡ ತಾಯಿ ಸದಾ ನಿಮ್ಮದೇ, ಕರುನಾಡ ತಾಯಿ ಸದಾ ನಿಮ್ಮದೇ. ಇನ್ನೋರ್ವ ಜ್ಯೋತಿ
ಬೆಳಗಿಸುವವರಾಗಿ ತಿಪ್ಪಣ್ಣ ಕೋರಿಶೆಟ್ಟಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ನಮ್ಮೂರಿನ ಯುವಕರಾದಂತ ಆನಂದ್ ದೊಡ್ಡಾಳ ಅವರು ಮಾಲಾರ್ಪಣೆಯನ್ನು ಮಾಡಬೇಕು. ವೀರ ಧೀರರಾಡಿದ ನಾಡು ನಮ್ಮದು, ಮಂತ್ರ ಪಾಡಿದ ಪುಷ್ಪಾರ್ಚನೆ ಮಾಡುವವರಾಗಿ ಆಗಮಿಸಿರ್ತಕ್ಕಂಥ ಮುತ್ತವ್ವ ವಾಲಿಕಾರ್ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಶ್ರೀಮತಿ ಮಲ್ಲವ್ವ ಚೆಬ್ಬಿ ಅವರಿಂದ ಮಾಲಾರ್ಪಣೆ. ಮಲ್ಲವ್ವ ಚೆಬ್ಬಿ ಅವರು ಮುತ್ತವ್ವ ವಾಲಿಕಾರ್ ಇವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸುತ್ತೇವೆ. ವರ ಸಾಧು ಸಂತರ ನೆಲೆ ನಮ್ಮದು, ಮಹಾಶಿಲ್ಪಕಾರರ ಕಲೆ ನಮ್ಮದು. ಪುಷ್ಪ ಅರ್ಚನೆ ಮಾಡಲು ಆಗಮಿಸಿರ್ತಕ್ಕಂಥ ಶ್ರೀಮತಿ ಮಲ್ಲವ್ವ ಸಿ ಚೆಬ್ಬಿ ಇವ್ರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ರೇಣುಕಾ ಜಟ್ಗೆ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ರೇಣುಕಾ ಜಟ್ಗೆ ಅವರು ಮಲ್ಲವ್ವ ಚೆಬ್ಬಿ ಇವರಿಗೆ ಮಾಲಾರ್ಪಣೆಯನ್ನು ಮಾಡಬೇಕು. ಕರುನಾಡ ತಾಯಿ ಸದಾ ತಿಮ್ಮನಿ, ಕರುನಾಡ ತಾಯಿ ಸದಾ ತಿಮ್ಮನಿ. ಇನ್ನೋರ್ವ ಅತಿಥಿಗಳಾದಂತ ಮಲ್ಲವ್ವ ಚೆಬ್ಬಿ ಇವರಿಗೆ ಮುತ್ತವ್ವ ವಾಲಿಕಾರ್ ಇವರು ಮಾಲಾರ್ಪಣೆಯನ್ನು ಮಾಡಬೇಕು. ಶ್ರೀಮತಿ ಬೋರವ್ವ ಶಂಕರಪ್ಪ ಬಣಪ್ಪನವರು ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ರೇಣುಕಾ ಜಟ್ಗಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಕಾವೇರಮ್ಮ ಕಾಪಾಡಮ್ಮ, ಮಾಲಾಶ್ರೀ ದೊಡ್ಡಾಳಿ ಇವರ ಅನುಪಸ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇನ್ನೋರ್ವ ಅತಿಥಿಗಳಾದಂತ ರೇಣವ್ವ ಮಾದರ್ ಇವರಿಗೆ ರೇಣುಕಾ ಜಟ್ಗೆ ಅವರಿಂದ ಮಾಲಾರ್ಪಣೆ. ಆ ತೀರವ ಸೇರಿಸೋ ಕಾವಡಲೇ ನಿನಗೆ ಶರಣು. ಭಾರಿ ಓಡಾಡಿಸುವವರಾಗಿ ಆಗಮಿಸಿರ್ತಕ್ಕಂಥ ಪಾಂಡು ವಾಲಿಕಾರ್ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಅದೇ ತರನಾಗಿ ಡಾಕ್ಟರ್ ಎಚ್ ಎಸ್ ದೊಡ್ಡಾಳ್ ಇವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಬಲೂನು ಉದ್ಘಾಟಕರಾಗಿರ್ತಕ್ಕಂಥ ಶಂಕರಪ್ಪ ಬಣಪ್ಪನವರು ಅವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೋರುತ್ತೇವೆ. ಇವರಿಗೆ ಮಲಿಕ್ ಸಾಬ್ ನದಾಬ್ ನಿಂಗಪ್ಪ ಹುಚ್ಚಪ್ಪ ಮಂಕಣಿ ಇವ್ರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಮುಗಿಲಾಗುವೆ ಕಡಲಾಗುವೆ, ಮುಗಿಲಾಗಿ ಬಾನಾಗಿ ಹರಿದಾಡುವೆ, ನಿತ್ಯ ಮೆರೆದಾಡುವೆ. ಇನ್ನೋರ್ವ ಅತಿಥಿಗಳಾದಂತ ರಂಗಪ್ಪ ರೊಳ್ಳಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮುದುಕಣ್ಣ ಕೋರಿಶೆಟ್ಟಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕು. ಎಲ್ಲರ ಕಡು ಪಾಪವ ಒಯ್ಯದೆ ಕೊಂಡೊಯ್ಯುವ ತಾಯಿ ಒಡಲೇ ನಿನಗೆ ಶರಣು. ಇನ್ನೋರ್ವ ಅತಿಥಿ ಪಾರಿವಾಳ ಹಾರಿಸುವವರ ಅತಿಥಿಗಳಾದಂತ ಬಾಳು ಮಣ್ಣಿಕೇರಿ ಇವರಿಗೆ ಕವಳಿ ಅವರಿಂದ ಮಾಲಾರ್ಪಣೆ. ಕನ್ನಡ ಗಂಗೆಯಲ್ಲಿ ಮೇಯುವೆ ನಾನೀಗ, ಮೇಯುವೆ ನಾನೀಗ, ಗಂಧದ ಕಂಪಿ. ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂತ ಶಂಕರಪ್ಪ ಬಣಪ್ಪನವರ ನಿರ್ದೇಶಕರು PLD ಬ್ಯಾಂಕ್ ಬಿಳಿಗಿ ಇವರಿಗೂ ಕೂಡ ದಿಗಂಬರೇಶ್ವರ ನಾಟ್ಯ ಸಂಘದ ಪರವಾಗಿ ಮತ್ತು ಮಾಲೀಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಾಲಾರ್ಪಣೆಯನ್ನು ಮಲ್ಲು ಉಡಿಯದವರು ನಿರ್ವಹಿಸಬೇಕೆಂದು ವಿನಂತಿಸಿಕೊಳ್ಳು. ಜೀವನ ಗಾಯನ ಪಾವನವು ದೇವರ ವರದಿಂದ, ಕನ್ನಡ ಗಂಗೆಯಲ್ಲಿ ಮೇಯುವೆ ನಾನೀಗ, ಮೇಯುವೆ ನಾನೀಗ, ಗಂಧದ ಕಂಪಿನಲ್ಲಿ. ಬಲೂನ್ ಉದ್ಘಾಟಕರ ಆಗಿ ಬಂದಂತ ಇನ್ನೋರ್ವ ಅತಿಥಿಗಳಾದಂತ ಬಸಪ್ಪ ರೊಳ್ಳಿ ಇವರಿಗೂ ಕೂಡ ಈ ನಾಟ್ಯ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಹೊಳಬಸು ಹೆಗ್ಗೂರು ಇವರಿಂದ ಮಾಲಾರ್ಪಣೆ. ಒಲವಿನ ಶ್ರುತಿರಲು ಮನಬಯಸಿದ ಸತೀರಲು, ಹರಡಿಗೆ ಸುಮವಿರಲು, ನಿಜ ಗೆಳೆಯರ ಜೊತೆಗಿರಲು, ಸ್ವರ್ಗದ ಕಡಸೀತಕ್ಕೆ ಮುಕ್ತಿಯ ಪ್ರಮೇಯ
ಮೇಟಿ ಇವರಿಗೆ ಶಿವಪ್ಪ ಮಾಂತಪ್ಪನವರಿಂದ ಮಾಲಾರ್ಪಣೆ. ಜೇನಿನ ಹೊಳೆಯು ಹಾಲಿನ ಮಳೆಯು. ಸಸಿಗೆ ನೀರು ಉಣಿಸುವವರು ಬಿ ಆರ್ ಸಣ್ಣದ ಗುರುಗಳು ಬರಬೇಕಾಗಿತ್ತು, ಅನಿವಾರ್ಯ ಕಾರ್ಯದಿಂದ ಬಂದಿಲ್ಲ. ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂಥ ಯಲ್ಲಪ್ಪ ಹಳ್ಳೂರ್ ಇವರಿಗೆ ಈ ನಾಟ್ಯ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವರಿಗೆ ಪೂಜಾರಿ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸುತ್ತೇನೆ. ಸುದೆಯೋ ಕನ್ನಡ ಸವಿನುಡಿಯೋ ವಾಡೆಯ ವೀಣೆಯ ಸ್ವರ ಮಾಧುರ್ಯ ಸುಮಧುರ ಸುಂದರ ನುಡಿಯೋ. ಮಾಲಾರ್ಪಣೆ ಮಾಡಿರ್ತಕ್ಕಂಥ ಸಸಿ ನೀರು ಇಳಿಸುವವರು ಇನ್ನೋರ್ವ ಅತಿಥಿಗಳಾದಂತ ಬಸಲಿಂಗಪ್ಪ ಕರಿಗೊಂಡ್ ಇವರಿಗೆ ಶ್ರೀಶೈಲ್ ಸಿಕ್ಕೇರಿ ಅವರಿಂದ ಮಾಲಾರ್ಪಣೆ. ಜೇನಿನ ಹೊಳೆಯು ಹಾಲಿನ ಮಳೆಯು ಕನ್ನಡ ಸವಿನುಡಿಯೋ. ಈ ಮಾಲಾರ್ಪಣೆ ಮಾಡಿರ್ತಕ್ಕಂಥ ಸಿರ್ಸಲ್ ಸಿಕ್ಕೇರಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಮಿಂಚಿನ ಸಂಚಲನ ಕಾರ್ಯಕ್ರಮದ ಉದ್ಘಾಟಕರಾಗಿ ವಿಠಲ್ ಬಾರ್ಕೇರ್ ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವರಿಗೆ ಈರಪ್ಪ ಕೋಟಿಯವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕವಿ ನುಡಿ ಕೋಗಿಲೆ ಆಡಿದ ಹಾಗೆ ಈ ಮಾಲಾರ್ಪಣೆ ಮಾಡಿರ್ತಕ್ಕಂಥ ಈರಪ್ಪ ಕೋಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸವಿ ನುಡಿ ಕನ್ನಡಿ ಗಾಳಿಯ. ಅದೇ ರೀತಿ ರಂಗು ರಂಗಿನ ಸಂಚಲನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ಅಯ್ಯಪ್ಪ ಸಾಳಗುಂದಿ ಇವರಿಗೆ ವಿಜಯ್ ಮೇಟಿ ಇವರಿಂದ ಮಾಲಾರ್ಪಣೆ. ಒಲವಿನ ಮಾತುಗಳೆಲ್ಲ ಜೇನಿನ ಹೊಳೆಯು ಹಾಲಿನ ಮಳೆಯು. ಮೇಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ರಂಗು ರಂಗಿನ ಸಂಚಲನದ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಈಶಪ್ಪ ಬುಗ್ಡಿ ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ, ಇವರಿಗೆ ಮಲ್ಲು ಉಡಿಯದವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ವಿನಂತಿಸುತ್ತೇನೆ. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ. ಮಾಲಾರ್ಪಣೆ ಅದೇ ರೀತಿ ರಂಗು ರಂಗಿನ ಸಂಚಲನದ ಇನ್ನೋರ್ವ ಅತಿಥಿಗಳಾದಂತ ಮಲ್ಲಪ್ಪ ಪ್ರಸಾದ್ ಬಗ್ಲಿ ಇವರಿಗೆ ಸಾಗರ್ ದಳವಾಯಿ ಅವರು ಮಾಲಾರ್ಪಣೆಯನ್ನು ನೆರವೇರಿಸಬೇಕು. ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಸಾಗರ್ ಮರೆಯದ. ದಳವಾಯಿ ಈತ ಮಾಲಾರ್ಪಣೆ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತ TH ಮಾಳಗೊಂಡ್ ಸರ್ ಇವರಿಗೆ ಮಲ್ಲು ಉಡಿಯದವರಿಂದ ಮಾಲಾರ್ಪಣೆ. ನಾನೇ ನಂದಿಲ್ಲ ಬಾರೋ ಶಿವಶಂಭೋಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲ ಅದೇ ರೀತಿ ಬಾರೋ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀಶೈಲ್ ಮೇಟಿ ಇವರಿಗೆ ಮಲ್ಲಿಕ್ ಸಾಬ್ ನದಾಪಿ ಅವರಿಂದ ಮಾಲಾರ್ಪಣೆ. ನಾನೇ ನಂದಿಲ್ಲ ಬಾರೋ ಎಂದು ನಿನಗಾಗಿಲ್ಲ. ತುಂಬ ಹೃದಯದ ಇನ್ನೋರ್ವ ಧನ್ಯವಾದಗಳು. ಅತಿಥಿಗಳಾದಂತ ಸಂಗಪ್ಪ ಕರಡಿ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವರಿಗೆ ಗಂಗಪ್ಪ ಪೂಜಾರಿ ಅವರಿಂದ ಮಾಲಾರ್ಪಣೆ. ಬಂದು ಈ ಕಂದಗ ತೋರು ಬಂದು ಈ ಕಂದಗ ತೋರು ಅಂದೆ ನಿನ್ನ ಪಾದವ ತಾರು ನಾನೇ ನಂದಿಲ್ಲ ಬಾರೋ ಶಿವಶಂಭೋ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಂಗಪ್ಪ ವಾಲಿಕಾರ್ ಇವರಿಗೆ ವಿಠಲ್ ಗಿರ್ಸಾಗರ್ ಅವರಿಂದ ಮಾಲಾರ್ಪಣೆ. ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಕಷ್ಟ ನಷ್ಟ ಯಾರಿಗೆ ಬೇಕು ಹುಟ್ಟಿ ಹುಟ್ಟಿ ಸಾಯುವುದ್ಯಾಕೋ ಕಷ್ಟ ನಷ್ಟ ಯಾರಿಗೆ ಬೇಕು ಒಟ್ಟಿಗೊಮ್ಮೆ ಶರೀರ ನರಕ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ನಾಗಪ್ಪ ಕರಿಗೊಂಡ್ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಇವರಿಗೆ ಪರುತ್ ಸಿಕ್ಕೇರಿ ಅವರಿಂದ ಮಾಲಾರ್ಪಣೆ. ಒಟ್ಟಿಗೊಮ್ಮೆ ಶರೀರ ನರಕ
ಸ್ಪಷ್ಟ ಅಲ್ಲಿಗೆ ಬರುತ್ತೆ. ಹಳಬಸಿ ಹಗ್ಗುರವರು ಮಾಲಾರ್ಪಣೆಯನ್ನು ನಿರ್ವಹಿಸಬೇಕು. ನಾಣಿನಂದಿಲ್ಲ ಬಾರೋ ಶಿವ ಶಂಭೋ ಲಿಂಗ, ನಾಣಿನಂದಿಲ್ಲ ಬಾರೋ, ನಾಣಿನಂದಿಲ್ಲ ಬಾರೋ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತ ಹನುಮಂತ್ ದೊಡ್ಯಾಳ್ ಇವರಿಗೂ ಕೂಡ ಮಲ್ಲಪ್ಪ ದೊಡ್ಯಾಳ್ ಇವರಿಗೆ ಹನುಮಂತ್ ಜೇಟ್ಗೆ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಯಂಕಪ್ಪ ಮಂಚಲ್ಕರ್ ಇವರಿಗೆ ಮಲ್ಲು ಉಡೇದವರು ಮಾಲಾರ್ಪಣೆಯನ್ನು ನಿರ್ವಹಿಸಬೇಕು. ಕನಕನದಿ ಶಾರದೆ ಕಡೆಗಳು ಕೇಳದೆ ವನವನದಲ್ಲೋ ಕೂಗಾನ ಜರಿ ಜರಿ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಿರ್ಸೈಲ್ ಹೊಸಮನಿ ಇವರಿಗೆ ಮಲ್ಲು ರೊಳ್ಳಿಯವರಿಂದ ಮಾಲಾರ್ಪಣೆ. ವಿಧ ವಿಧ ಕನಕನದಿ ಶಾರದೆ ಕಡೆಗಳು. ಇನ್ನೋರ್ವ ಅತಿಥಿಗಳಾದಂತ ಮಂಜು ಸಿಕ್ಕೇರಿ ಇವರಿಗೆ ಶಿವ ಮಹಂತಪ್ಪನವರಿಂದ ಮಾಲಾರ್ಪಣೆ. ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಎಲ್ಲ ಇನ್ನೋರ್ವ ಈ ನಾಟಕದ ಅತಿಥಿಗಳಾಗಿ ಆಗಮಿಸಿದಂತ ಬಸು ಚೌಡ್ಕಿ ಇವರಿಗೆ ವಿಜಯ್ ಮೇಟಿ ಅವರಿಂದ ಮಾಲಾರ್ಪಣೆ. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತ ಪರ್ವತ್ ಸಿಕ್ಕೇರಿ ಅವರು ವೇದಿಕೆ ಆಗಮಿಸಬೇಕು. PKPS ನಿರ್ದೇಶಕರು ಇವರಿಗೆ ಮಂಜುನಾಥ್ ಮಂಕ್ನಿ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೋರುತ್ತೇವೆ. ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ತಾಳೆ ಮಾಡಲಯ್ಯ ನಾನು. ನೀನು ನೀನೇ ಇಲ್ಲಿ ನಾನು ನಾನೇ, ನೀನು ನೀನೇ ಇಲ್ಲಿ ನಾನು ನಾನೇ. ಅದೇ ರೀತಿ ಈ ನಾಟಕದ ಕರ್ತೃ ಕೃತಿಕಾರ ನಮ್ಮ ಪಕ್ಕದ ಹಳ್ಳಿಯ ಹನ್ನೆರಡು ಗ್ರಾಮದ ಯುವಕ ಸೋಮಶೇಖರ್ ಬಾವಿ ಕವಿಗಳು, ಈ ನಾಟಕದ ಕವಿಗಳು ಇವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಹೊಳಬಸು ಹೆಗ್ಗೂರ್ ಅವರು ಮಾಲಾರ್ಪಣೆ ಮಾಡುವುದರೊಂದಿಗೆ ಸ್ವಾಗತ ಕೋರುತ್ತಾರೆ. ನಾದದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯ. ನಾದದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ಸಣ್ಣ ಪ್ರಿಯಾಗ. ಇಲ್ಲಿವರೆಗೆ ಈ ಸ್ವಾಗತ ಮತ್ತು ಮಾಲಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರನಾಗಿರ್ತಕ್ಕಂಥ ಮುದ್ದುರಾಜ್ ಕಂಬಾರ್ ಮತ್ತು ಮಂಜುನಾಥ್ ಮಂಕ್ನಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಸಂಗೀತ ಬಳಗದವರಿಗೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಇನ್ನು ಮುಂದಿನ ಘಟ್ಟ ಉದ್ಘಾಟನಾ. ಈ ಉದ್ಘಾಟನಾ ಘಟ್ಟವನ್ನು ಯಲ್ಲಪ್ಪ ಮಳೆಯಪ್ಪ ಹಂಡಿ ಗ್ರಾಹಕರ ಸಲಹಾ ಸಮಿತಿ ಸದಸ್ಯರು ಎಸ್ಕಾಂ ಬಿಳಿಗಿ ಇವರ ಅನುಪಸ್ಥಿತಿಯಲ್ಲಿ ನಾಗಪ್ಪ ತೋಳ್ಮಟ್ಟಿ ಅವರು ರುಬ್ಬೆನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅವರ ಜೊತೆಗೆ ಎಲ್ಲ ಗಣ್ಯಮಾನ್ಯರು ನೆರವೇರಿಸಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ಎಲ್ಲ ಮಹನೀಯರು ಎದ್ದು ನಿಂತು ಗೌರವ ಸೂಚಿಸಬೇಕು. ನಾಗಪ್ಪ ತೋಳ್ಮಟ್ಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವುದು.
ಮಲ್ಲಪ್ಪ ಕಲ್ಲಪ್ಪ ಮೇಟಿ, ಮಲ್ಕಜಪ್ಪ ನಿಂಗಪ್ಪ ಕೊಟಗಿ, ಸಂಗಪ್ಪ ಸಿ ಮೇಟಿ, ಹನುಮಂತ್ ಹುಡೇರ್, ತಿಪ್ಪಣ್ಣ ಕೋರಿಶೆಟ್ಟಿ ಇವರೆಲ್ಲ ಮಹಿಳೆಯರು ಕೂಡಿಕೊಂಡು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಕೂಡ ಭಾಗಿಯಾಗಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶಂಕರಪ್ಪ ಬಣಪ್ಪನವರು ಇವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಸದಸ್ಯರು ಆಗಿರ್ತಕ್ಕಂಥ ಬೋರವ ಶಂಕರಪ್ಪ ಬಣಪ್ಪನವರವರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಮಲ್ಲವ್ವ ಚೆಬಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಮಲ್ಲವ್ವ ಚೆಬಿ ಅವರು ಮಾಲಾರ್ಪಣೆಯನ್ನು ಬೋರವ ಬಣಪ್ಪನವರು ಇವರಿಗೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೀವಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ಶಂಕರಪ್ಪ ಬಣಪ್ಪನವರ್ ಇವರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇವರಿಗೆ ಗುರು ಗಡ್ಡಿ ಅವರಿಂದ ಮಾಲಾರ್ಪಣೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಸ್ವಾಗತವನ್ನ ಸಲ್ಲಿಸಿರ್ತಕ್ಕಂಥ ಮುಜಾಪ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಕಟ್ಟ ಮಾಜಿ ಸೈನಿಕರು ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಕರಿಯಪ್ಪ ಮಮದಾಪುರ್ ಅವರು ಈ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ, ಇಲ್ಲೇ ಇರಲಿ, ಇದೇ ಇರಲಿ, ಕನ್ನಡವೇ ನಮ್ಮ ಉಸಿರಲಿ. ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಾಜಿ ಸೈನಿಕರು ಆಗಿರ್ತಕ್ಕಂಥ ಮಲ್ಲಪ್ಪ ಕರಿಯಪ್ಪ ಮಮದಾಪುರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂದಿನ ಘಟ್ಟ ಪುಷ್ಪಾರ್ಚನೆ. ಈ ಪುಷ್ಪಾರ್ಚನೆಯನ್ನ ಶ್ರೀಮತಿ ಮುತ್ತವ್ವ ಯಲ್ಲಪ್ಪ ವಾಲಿಕರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹೊನ್ಯಾಳ್, ಮಲ್ಲವ್ವ ಚೆಬ್ಬಿ, ಬೋರವ್ವ ಬಣಪ್ಪನವರು, ಶ್ರೀಮತಿ ರೇಣುಕಾ ಜಟ್ಗಿ, ಮಾಲಾಶ್ರೀ ದೊಡ್ಡ್ಯಾಳ್, ಶ್ರೀಮತಿ ರೇಣವ್ವ ಅನೀಪ್ ಮಾದರ್ ಇವರು ಕೂಡ ಎಲ್ಲರೂ ಊಟಕ್ಕೆ ಪುಷ್ಪ ಸಮರ್ಪಣೆ ಮಾಡಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು, ದುಂಬೆಗಳು ರಸದುಂಬೆ ಹಾಡುತ್ತಿರೆ ಕೇಳು. ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು, ದುಂಬೆಗಳು ರಸದುಂಬೆ ಹಾಡುತ್ತಿದೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಉದಯವಾಯಿತು ಹೇಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೋಸುತ್ತಿದೆ ವೇದಿಕೆ ದುಂಬೆಗಳು. ಈ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಮಹಿಳೆಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಸಸಿಗೆ ನೀರುಣಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಯಲ್ಲಪ್ಪ ಹಳ್ಳೂರ್, ಬಾಲಪ್ಪ ಬಗಲಿ, ಬಸಲಿಂಗಪ್ಪ ಕರಿಗೊಂಡ್, ರಂಗಪ್ಪ ಸಾಮಣ್ಣ ಹೊಸಮನಿ
PKPS ನಿರ್ದೇಶಕರು ಇವರು ಸಸಿಗೆ ನೀರು ಹರಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತ ಹೇಳಿಕೊಳ್ಳುತ್ತಾನೆ. ಯಲ್ಲಪ್ಪ ಹಳ್ಳೂರ್, ಬಾಲಪ್ಪ ಬಗಲಿ, ಬಸಲಿಂಗಪ್ಪ ಸಾಬಣ್ಣ ಕರಿಗೊಂಡ್, ರಂಗಪ್ಪ ಸಾವಣ್ಣ ಹೊಸಮನಿ ಇವರು ಈ ಎಲ್ಲ ಮಹಿಳೆಯರು ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು ಮಂಗಳಕರ ವಾದ್ಯಗಳು ಭಕ್ತಿಯ ನೆನಪೀಡು. ಅಂಗಳದಿ ಶಿವನಾಮ ಶಿವಲೀಲೆಯ ಹಾಡು ಮಂಗಳಕರ ವಾದ್ಯಗಳು ಭಕ್ತಿಯ ನೆನಪೀಡು. ಕಂಗಳಲ್ಲಿ ಕಂಗೊಳಿಸೋ ಕಂಗಳಲ್ಲಿ ಕಂಗೊಳಿಸೋ ಗುರು ಸಿದ್ಧಾರೂಢ ಉದಯವಾಗಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವ ಸೋಸುತ್ತಿದೆ ಏಳು ದುಂಬೆಗಳು ರಸಗೆ. ವಿಡಿಯೋಗ್ರಾಫರ್ ಯಾಕಾದ್ರೂ ನೋಡ್ಬೇಡಪ್ಪ ನೀವು. ಈ ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮವನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ಯಲ್ಲಪ್ಪಣ್ಣ ಮತ್ತು ಬಸಲಿಂಗಪ್ಪಣ್ಣ, ರಂಗಪ್ಪ ಹೊಸಮನಿ, ಬಾಲಪ್ಪ ಬಗ್ಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಮುಂದಿನ ಘಟ್ಟ ಪಾರಿವಾಳ ಹಾರಿಸುವವರು. ಪಾರಿವಾಳನ ಶ್ರೀ ಪಾಂಡು ವಾಲಿಕರ್, ಉಪಾಧ್ಯಕ್ಷರು PKPS ಮಣ್ಣಿಕೇರಿ, ಡಾಕ್ಟರ್ HS ದೊಡ್ಡಾಳ್, ಶಂಕರಪ್ಪ ಬಣಪ್ಪನವರು ನಿರ್ದೇಶಕರು ಜ್ಯೋತಿ ಬ್ಯಾಂಕ್ ಬಿಳಿಗಿ, ರಂಗಪ್ಪ ರೊಳ್ಳಿ, SDMC ಸದಸ್ಯರು MPS ಮಣ್ಣಿಕೇರಿ, ಬಾಳು ಮಣ್ಣಿಕೇರಿ ಇವರೆಲ್ಲರೂ ಪಾರಿವಾಳರ ಹಾರಿಸುವ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಊರಿನ ಹಿರಿಯರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಮುಂದಿನ ಘಟ್ಟ ಬಲೂನ್ ಉದ್ಘಾಟಕನು. ಈ ಕಾರ್ಯಕ್ರಮವನ್ನ ಶಂಕರಪ್ಪ ಬಣಪ್ಪನವರು ನಿರ್ದೇಶಕರು PLD ಬ್ಯಾಂಕ್ ಬಿಳಿಗಿ, ಲಿಂಗಪ್ಪ ಹುಚ್ಚಪ್ಪ ಮಂಕ್ನಿ, ಶಿವಾನಂದ ಶ್ಯಾಮ್ ಮಂಕ್ನಿ, PKPS ನಿರ್ದೇಶಕರು ಮಣ್ಣಿಕೇರಿ, ಬಸವಳ್ಳಿ, ಮುತ್ತಪ್ಪ ಯಮನಪ್ಪ ಮೇಟಿ ಅವರು ಈ ಬಲೂನ್ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ 4 ಮಂದಿ ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನ ಮುಂದಿನ ಘಟ್ಟ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನವನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರವಿ ಅಂಗಡಿ, ವಿಠಲ್ ಬಾರ್ಕೇರ್, ರವಿ ಮೇಟಿ, ವಿರೂಪಾಕ್ಷಿ ಹೊಳೆಯಪ್ಪ ಚೆಬ್ಬಿ, ಮಲ್ಲಪ್ಪ ಕರಿಗೊಂಡ್, DCC ಬ್ಯಾಂಕ್ ಗಿರ್ಸಾಗರ್ ಇವರು 5 ಜನ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮ್ಮ ಭಾಗ್ಯ ನಮಗಿಲ್ಲ. ಈ ಮಿಂಚಿನ ಸಂಚಲನವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಮುಂದಿನ ಘಟ್ಟ ರಂಗು ರಂಗಿನ ಸಂಚಲನ. ಅಯ್ಯಪ್ಪ ಸಾಳಗುಂದಿ, ಕಿಶಪ್ಪ ಬುಗುಡಿ, ಮಲ್ಲಪ್ಪ ಬಗಲಿ, ಸಿರ್ಸಲ್ ಬಗಲಿ, ಮಂಜುನಾಥ್ ಬಂಡೇವಾಡರ್ ರಂಗು ರಂಗಿನ ಸಂಚಲನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಒಬ್ಬಡು ತನ್ನಯ ಸಲುವಾಗಿ ಹಲವರು ನಗುವಂತ ನಗುತ್ತಿರಲು ಕೋಟಿ ಮಂದಿ ಅಳುವಂತ ಶೇಖರ್ ಬಗ್ಲಿ, ಸಿರ್ಸಲ್ ಬಗ್ಲಿ ಅವರ ಪರವಾಗಿ ಶೇಖರ್ ಬಗ್ಲಿ ಅವರು ಸಿರ್ಸಲ್ ಬಗ್ಲಿ ಅವರ ಬದಲಾಗಿ ಶೇಖರ್ ಬಗ್ಲಿ ಅವರು ರಂಗು ರಂಗಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೋಡಗಳೇ, ಯಾರ ತಡೆಯೂ ನಿಮಗಿಲ್ಲ.
ರಂಗು ರಂಗಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಅಯ್ಯಪ್ಪ ಸಾಳುಗುಂದಿ ಈಶಪ್ಪ ಬುಗುಡಿ ಮಲ್ಲಪ್ಪ ಬಗಲಿ ಶಿರ್ಸಾಲ್ ಬಗಲಿ ಮತ್ತು ಮಂಜುನಾಥ್ ಬಂಡೇಡ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮ. ಈ ಮುಂದಿನ ಕಾರ್ಯಕ್ರಮವನ್ನು ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು ಎಂಬ ನಾಟಕದ ಕುರಿತು ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಯಲ್ಲಪ್ಪ ಹಳ್ಳೂರವರು ಒಂದು 4 ಮಾತುಗಳನ್ನು ಮಾತಾಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಹಲೋ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ದಿಗಂಬರೇಶ್ವರ ಗದ್ದಿಗೆ ನಮಸ್ಕರಿಸುತ್ತಾ, ಶ್ರಾವಣ ಮಾಸದಲ್ಲಿ 21ನೆಯ ಈ ಶ್ರಾವಣ ಮಾಸದ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಈ ತಿಂಗಳ ಶ್ರಾವಣ ಮಾಸದಲ್ಲಿ ಪುರಾಣ ಕಾರ್ಯಕ್ರಮವನ್ನು ನಮ್ಮ ಬಬ್ಲಾದಿ ಸದಾಶಿವಜ್ಜನ ಒಂದು ಜೀವನ ಚರಿತ್ರೆ ನಡೆದು ಬಂದು ಒಂದು ತಿಂಗಳ ಈ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಇವತ್ತಿನ ಸೋಮವಾರ ಸಂಜೆಯಲ್ಲಿ ಒಂದು ರಸಮಂಜನೆಯ ಕಾರ್ಯಕ್ರಮ, ಒಂದು ನಾಟಕ ಮನರಂಜನೆಯ ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಆಗಮಿಸಿರ್ತಂಥ ನಮ್ಮ ಪರಮ ಪೂಜ್ಯ ನಿರ್ಮಾಣ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಇವತ್ತಿನ ದಿವಸ ನಮ್ಮ ಯುವಕರು ಆದಂಥ ಆನಂದ್ ಕೊಟ್ಗಿಯವರು ಇವತ್ತ ಎಲ್ಲರಿಗೂ ಪರಿಚಿತವಾಗಿ ಈ ಕಾರ್ಯಕ್ರಮದ ಒಂದು ಅಧ್ಯಕ್ಷನ್ನು ವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ತುಂಬ ಹೆಮ್ಮೆಯಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಜನಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತಿಯ ಸದಸ್ಯರು, ಎಲ್ಲ ಸಂಸ್ಥೆಗಳ ಡೈರೆಕ್ಟರು ಮತ್ತು ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಒಂದೊಂದು ತಮ್ಮ ಒಂದು ವೇದಿಕೆಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ತುಂಬ ಹೆಮ್ಮೆಯಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ತಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಬೇಕೆಂದ, ಇವತ್ತಿನ ಈ ಮಳೆಗಾಲ ಕಾರ್ಯಕ್ರಮದಲ್ಲಿ ಈ ನಮ್ಮ ನಾಟಕಕ್ಕೆ ಇವತ್ತಿನ ದಿವಸ ಮಳೆ ಬರುವಾಗಿಲ್ಲ. ಅದಕ್ಕೆ ಆ ಮಳೆರಾಯಣಿಗೆ ನಾವು ಎಲ್ಲರೂ ಗ್ರಾಮಸ್ಥರು ಮಳೆರಾಯಣಿಗೆ ಅವನಿಗೂ ಸಹಿತ ನಾವು ಒಂದು ಕೃತಜ್ಞತೆ ಸಲ್ಲಿಸೋಣಾಗುತ್ತೆ. ಯಾಕಂದ್ರೆ ಮಳೆ ಇವತ್ತು ಇಲ್ಲಪ್ಪ ಅಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಎಲ್ಲ ನಮ್ಮ ಈ ನಾಟಕದ ನಿರ್ದೇಶಕರಿಗೂ ಯುವಕರಿಗೆ ಎಲ್ಲ ಹೆಮ್ಮೆ ಆಗ್ಯದ. ಅದಕ್ಕೆ ಈ ನಾಟಕ ಬಹಳ ತುಂಬ ಚೆನ್ನಾಗಿದೆ. ಅದಕ್ಕೆ ಈ ನಾಟಕದ ವಿಷಯ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ, ಬಹಳ ಅರ್ಥ ಅದ ಇದಕ್ಕೆ. ಅದು ಏನದ ಅನ್ನೋದು ನಾವೆಲ್ಲರೂ ಇದೇನೋ ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರತ್ತ, ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು ಅಂದ್ರೆ ನಾವು ಜೀವನದಲ್ಲಿ ಯಾವ ರೀತಿ ಇವತ್ತು ನಮ್ಮ ಜೀವನವನ್ನು ಯಾವ ರೀತಿ ಹಂಚ್ಕೋತೀವಿ ಅನ್ನೋದು ಈ ಬಡವರು ಶ್ರೀಮಂತರು ಅನ್ನುವಂಥ ಒಂದು ಇದರಲ್ಲಿ ಏನನ್ನೋದು ತಿಳ್ಕೊಳ್ಳುವಂಥ ಒಂದು ಕೆಲವೊಂದಿಷ್ಟು ವಿಷಯಗಳು ಭಾಳ ಚೆನ್ನಾಗಿದೆ. ಅದು ಈ ಕಥೆ ಚೆನ್ನಾಗಿದೆ. ಇದನ್ನು
ಬಹಳ ಅನುಭವದ ಇದರಲ್ಲಿ ಕನಿಷ್ಠನೂ 3-4 ಸಲ ನಾಟಕ ಕಲ್ತಾರ ಅವರು ಯುವಕರು. ಅಂತ ಕಲಾವಿದರು ಈ ನಾಟಕದಲ್ಲಿ ಭಾಗವಹಿಸ್ಯಾರ. ಅದಕ್ಕೆ ಈ ನಾಟಕವನ್ನು ಮುಗಿಯುವವರಿಗೆ ಎಲ್ಲರೂ ಸಹಾಯ ಸಹಕಾರ ಸೌಜನ್ಯ ಶಾಂತತೆಯನ್ನು ಕಾಪಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮದು ಒಂದು ಹೆಮ್ಮೆ ವಿಷಯ, ನಮ್ಮ ಗುರುಗಳು PhD ಓದ್ತಾ ಇದ್ದಾರೆ. ಬಹಳ ಹೆಮ್ಮೆ ಎಲ್ಲರಿಗೆ, ಯಾಕಂದ್ರೆ ನಮಗೆ ಮುಂದೆ ಶಿಕ್ಷಣ ಇನ್ನೂ ಅವರು ನಿಂದ್ರಿಸಿಲ್ಲ. ಅದಕ್ಕೆ ಈ ತಿಂಗಳ ಪರ್ಯಂತರ ನಾವು ಅವ್ರನ್ನ ಸಂಪರ್ಕದಲ್ಲಿ ನಾವು ಹೋಗಿದ್ದಿಲ್ಲ. ಅವರು ಇವತ್ತು PhD ಮಾಡ್ಲಿಕ್ಕತ್ತಾರಂದ್ರೆ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಗುರುಗಳು ಇವತ್ತು ನಮ್ಮ ಗಿರ್ಸಾರ್ ಅಪ್ಪವರು ಹೇಳಿದ್ರು ನೋಡ್ರಿ, ವಿದ್ಯಾವಂತರ ಆದಾಗ ಮಾತ್ರ ಇವತ್ತ ಮಠಗಳು ಎಲ್ಲ ಇವತ್ತು ನಾವು ಸಂಸ್ಕಾರ ಕೊಡ್ಲಿಕ್ಕೆ ಅನುಕೂಲ ಅಂತೇಳಿ ಒಂದು ಸಂದೇಶವನ್ನು ಇವತ್ತು ಸಭೆ ಕೊಟ್ರ. ಅದು ಬಹಳ ಸಂತೋಷ. ಅದಕ್ಕೆ ನಮ್ಮ ಗುರುಗಳು PhD ಮಾಡಿ ಹೆಚ್ಚಿನ ಒಂದು ಅವರ ವಿದ್ಯಾಭ್ಯಾಸ ಇನ್ನೂ ನಮಗೆ ದಿಗಂಬರೇಶ್ವರ ಅವರು ಕೊಡ್ಲಿ ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕರಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ಬಡವ ಶ್ರೀಮಂತ ಯಾವುದೇ ಭೇದ ಭಾವ ಮಾಡದೆ ಎಲ್ಲರೂ ಸಮಾನರು ಅನ್ನುವ ಮಾತನ್ನು ಹೇಳಿರ್ತಕ್ಕಂಥ ಊರಿನ ಹಿರಿಯರು ಆಗಿರ್ತಕ್ಕಂಥ ಹಾಗೂ ಮಾಜಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಯಲ್ಲಪ್ಪಣ್ಣ ಹಳ್ಳೂರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ತಡವಾಗಿ ಬಂದವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಂತ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದಂತ ವಿರೂಪಾಕ್ಷಿ ಚೆಬ್ಬಿ ಇವರಿಗೂ ಕೂಡ ಈ ನಾಟಕ ಸಂಘದ ಪರವಾಗಿ ಮತ್ತು ಮಾಲೀಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವರಿಗೆ ಶಿವ ಮಾಂತಪ್ಪನವರು ಮಾಲಾರ್ಪಣೆ ಮಾಡುವ ರೀತಿ ಸ್ವಾಗತವನ್ನು ಕೋರ್ಕೋಬೇಕು. ಅದೇ ರೀತಿ DCC ಬ್ಯಾಂಕ್ ಮ್ಯಾನೇಜರ್ ಆದಂತ ಮಲ್ಲಪ್ಪ ಕರಿಗೌಂಡ್ ಇವರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇವರಿಗೆ ಶೇಖರ್ ಬಗಲಿ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತವನ್ನು ಕೋರಿಕೋಬೇಕು. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂತ ಶೇಖರ್ ಬಗ್ಲಿ ಇವರಿಗೂ ಕೂಡ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇವರಿಗೆ ಶಿವ ಮಾಂತಪ್ಪನವರು ಮಾಲಾರ್ಪಣೆಯನ್ನು ಮಾಡಬೇಕು. ಇಲ್ಲಿ ಸ್ವಾಗತವನ್ನು ಬಯಸಿರ್ತಕ್ಕಂಥ ಮುತ್ತುರಾಜ್ ಕಂಬರ್ ಅವರಿಗೆ ಧನ್ಯವಾದಗಳು. ಇವತ್ತಿನ ನಾಟಕ ಬಡವನ ಸಾಮ್ರಾಜ್ಯದಲ್ಲಿ ಸ್ವಕ್ಕಿನ ಶ್ರೀಮಂತರು ರೊಚ್ಚಿಗೆದ್ದ ರಣಧೀರ ಎಂಬ ನಾಟಕವನ್ನು ಬರೆದಿರ್ತಕ್ಕಂಥ ನಮ್ಮೂರಿನ ಪಕ್ಕದ ಕವಿಯಾಗಿರ್ತಕ್ಕಂಥ ಸೋಮಶೇಖರ್ ಸಂಭಾವಿ ಸಾಕಿನ್ ಹೊನ್ಯಾಳ ಇವರಿಗೆ ನಮ್ಮೂರಿನ ಶ್ರೀ 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 ಪರಮ ಪೂಜ್ಯ ನಿರ್ಮಾಣ ಮಹಾಸ್ವಾಮಿಗಳು ಚಿಕ್ಕದಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಅವರಲ್ಲಿ ಹಾಜರಲ್ಲಿ ಕೇಳಿಕೊಳ್ಳುತ್ತೇನೆ. ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ, ಮಾಮರಗಳ ಮಾಡಿದ ಹೋಗಿಯ ಜೊತೆ ನೀಡಿದ ಪಂಚಮ ಸ್ವರ ಕೇಳಲು ದೇವರ ಕಲೆ ಹಾಕಿದ. ಹಾಡುವುದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮೂರಿನ ಪರಮ ಪೂಜ್ಯರು ಆಗಿರ್ತಕ್ಕಂಥ ನಿರ್ಮಾಣ ಮಹಾಸ್ವಾಮಿಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ನಾಟಕದ ಕುರಿತು ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ಅಥವಾ ಶಿಕ್ಷಣ ಪ್ರೇಮಿಯಾಗಿರ್ತಕ್ಕಂಥ ಹನುಮಂತ ಹೊಡೆದವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿಗಂಬರೇಶ್ವರ ಒಂದು ಜಾತ್ರೆಯನ್ನು, ಬಬಲಾದಿ ಮಹಾಸ್ವಾಮಿಗಳ ಚರಿತ್ರೆಯನ್ನು
ನಾವೆಲ್ಲರೂ ಅದನ್ನು ಸೇವಕರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ದಿಗಂಬರೇಶ್ವರ ನಾಟ್ಯ ಸಂಘ ಮನ್ನಿಕೇರಿಯವರು ಅರ್ಪಿಸುವ ಕಲಾಭವನದ ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು. ಇದನ್ನು ನಮ್ಮ ಬಾಯಿಂದ ಹೇಳೋದು ಬೇಡ, ನೀವು ನೋಡೋದ್ರಿಂದ ಇದನ್ನು ತಿಳ್ಕೊತೀರಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಟ್ಟಂಥ ನಿರ್ವಾಣ ಮಹಾಸ್ವಾಮಿಗಳ ಪಾದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಒಂದು ವೇದಿಕೆಗೆ ಅಧ್ಯಕ್ಷರಾಗಿ ನಮ್ಮ ಖಾಸ ಆನಂದ್ ಕೊಟ್ಟಿಗೆ ಅವರೇ, ಈ ವೇದಿಕೆ ಮೇಲೆ ಎಲ್ಲರೂ ಹೆಸರನ್ನು ಹೇಳೋದು ಬೇಡ, ಎಲ್ಲ ಮಹನೀಯರೇ, ಇವತ್ತಿನ ದಿವಸ ನಾವು ಯಾಕಂತಂದ್ರೆ ಭಾಳ ಹೇಳ್ಕೊತ ಹೋದ್ರೆ ಇದು ಆಗೋದಿಲ್ಲ. ಒಂದು ಸಣ್ಣ ಒಂದು ಮಾತು ಹೇಳ್ತೀನಿ. ದಶರಥನ ಕಂದ ರಾವಣನ ಕೊಂದ ಸೀತೆಯ ತಂದ. ಇಷ್ಟ ಈ ಶಬ್ದ ನೀವು ನಾಟಕ ನೋಡ್ತೀರಿ, ಅದರೊಳಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನು ತಿಳಿದುಕೊಂಡು ಒಳ್ಳೆಯದನ್ನು ಆಲಿಸಬೇಡ್ರಿ, ಕೆಟ್ಟದ್ದನ್ನು ಬಿಟ್ಟು ಈ ಕಥೆಯನ್ನು ತಾವೆಲ್ಲ ಕೇಳ್ತಿರತ್ತ ಹೇಳಿ ಇಲ್ಲಿವರೆಗೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈ ವೇದಿಕೆಯ ಎಲ್ಲ ಮಹನೀಯರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡಿ ಎರಡೇ ಮಾತುಗಳಲ್ಲಿ ಅಚ್ಚುಕಟ್ಟಾಗಿ ಮಾತನಾಡಿರ್ತಕ್ಕಂಥ ಊರಿನ ಹಿರಿಯರು ಆಗಿರ್ತಕ್ಕಂಥ ಹನುಮಂತ್ ಹೊಡೆದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಾಜಿ ಸೈನಿಕರು ಆಗಿರ್ತಕ್ಕಂಥ ಮತ್ತು ಇವತ್ತಿನ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಮಲ್ಲಪ್ಪ ಕರಿಯಪ್ಪ ಮಮದಾಪುರ ಅವರು ಎರಡು ಮಾತುಗಳನ್ನು ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮೂರಿನ ಇವತ್ತಿನ ಶ್ರೀ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಂಥ ಈ ಸುಂದರ ನಾಟಕದ ನಮ್ಮ ನಿರ್ವಾಣ ಮಹಾಸ್ವಾಮಿಗಳು ದಿಗಂಬರ ಮಠ ಅವರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಅಧ್ಯಕ್ಷರು, ಊರಿನ ಜನಪ್ರತಿನಿಧಿಗಳು ಹಾಗೂ ಸಮಾಜದ ಮುಖಂಡರು, ಇನ್ನಿತರ ನಮ್ಮ ಮಹಿಳಾ ಪ್ರತಿನಿಧಿಗಳು ಹಾಗೂ ಎಲ್ಲರಿಗೂ ಹಾಗೂ ನಮ್ಮ ಕಲಾ ಪ್ರೇಕ್ಷಕರಲ್ಲಿ ಎಲ್ಲರಿಗೂ ಒಂದು ವಂದನೆಗಳನ್ನು ಹೇಳುತ್ತಾ ಈ ಒಂದು ಕಲೆಗೆ, ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಮೊಬೈಲಲ್ಲಿ ಎಲ್ಲ ನೋಡ್ಕೊತಾ ಇರ್ತಾರೆ, ಎಲ್ಲ ನಾಟಕಗಳು ಅಲ್ಲಿ ಬರ್ತಾ ಇರ್ತವೆ. ಆದರೂ ಈ ಒಂದು ಹಿಂದಿನ ಕಾಲದಿಂದಲೂ ಬಂದಂತಹ ಈ ಒಂದು ಕಲೆ, ಇದರಲ್ಲಿ ಒಂದು ಬೆಲೆ ಇದೆ, ಇದಕ್ಕೆ ಒಂದು ಮಹತ್ವ ಇದೆ. ಪ್ರತಿ ವರ್ಷದಂತೆ ಈ ಜಾತ್ರಾ ಮಹೋತ್ಸವದಲ್ಲಿ ನಾವು ಅನುಭವಿಸಬೇಕಾದಂಥದ್ದು ಅವು ಈ ನಾಟಕದಿಂದ ಇನ್ನೂ ಹೆಚ್ಚು ಕಲಿಯಬೇಕಂಥದ್ದು ಇದೆ. ಅದಕ್ಕಾಗಿ ತಾವೆಲ್ಲರೂ ಶಾಂತತೆಯಿಂದ ಒಂದು ನಾಟಕವನ್ನು ವೀಕ್ಷಣೆಯನ್ನು ಮಾಡಿ ಶೋಭೆ ತರಬೇಕಾಗಿ ಎಲ್ಲರನ್ನು ವಿನಂತಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಜೈ ಹಿಂದ್. ಮಾಜಿ ಸೈನಿಕರು ಆಗಿರ್ತಕ್ಕಂಥ ಮಲ್ಲಪ್ಪ ಕರಿಯಪ್ಪ ಮಮದಾಪುರ ಅವರು ಕಲೆಗೆ ಬೆಲೆ ಕೊಡಬೇಕು ಅನ್ನುವ ಮಾತುಗಳನ್ನು ಮಾತನಾಡಿರ್ತಕ್ಕಂಥ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಆಗಿರ್ತಕ್ಕಂಥ ಕಟ್ಟಡ ಗುತ್ತಿಗೆದಾರರು ಆಗಿರ್ತಕ್ಕಂಥ ಮುತ್ತಪ್ಪ ವಾಯ್ಮೀಟಿ ಅವರು ಒಂದೆರಡು ಮಾತುಗಳನ್ನು ಮಾತಾಡಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸೀನರಾದಂಥ ನಿರ್ವಾಣ ಸ್ವಾಮೀಜಿಗಳಿಗೂ ಹಾಗೂ ನಮಸ್ಕರಿಸುತ್ತಾ ಈ ವೇದಿಕೆ ಮೇಲೆಗೆ ಇದ್ದಂಥ ಮಹನೀಯರು ಮಹಿಳೆಯರು ಎಲ್ಲರಿಗೆ ನಮಸ್ಕರಿಸುತ್ತಾ ಈಗ ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ತಿಂಗಳ ಪರ್ಯಂತ ನಾವು ಏನು ಕಲಿತಪ್ಪ ಅಂತಂದ್ರೆ ಸಂಸ್ಕಾರ ಕಲಿಬೇಕ್ರಿ. ನಾಟಕದ ಜೊತೆನೆ ಸಂಸ್ಕಾರನೂ ಬೇಕು ನಮಗೆ. ಅದೇ ರೀತಿ ನಾವು ಒಂದು ಎರಡು ಮಾತು ನನಗೆ ಮಾತಾಡಲಿಕ್ಕೆ ಈ ನಾಟಕ ಕಂಪ್ನಿಯವರು ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾ, ಈ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಯಾವ ರೀತಿ ಇರ್ತಾವ ಅಂತಾರೆ, ನಾವು ಕೆಟ್ಟದ್ದನ್ನು
ತಗೋಬಾರ್ದು, ಒಳ್ಳೇದು ತಗೋಬೇಕು. ಒಳ್ಳೇದು ತಗೋಬೇಕು. ಆದ್ರೆ ಕೆಟ್ಟದ್ದು ಮಾಡಿದಾಗ ನಾವು ಕೆಟ್ಟದ ಮಾಡಿದ್ರಪ್ಪ ಅಂತಂದ್ರೆ ನಾವು ಕೆಟ್ಟದಾಗ ನಾವು ನಿಂದಿರ್ಬೇಕು. ಆ ರೀತಿ ಎರಡು ತರ ಇರ್ಬೇಕಿದ್ರೊಳಗೆ. ನಾಟಕ ಅಂದ್ರೆ ಕೆಟ್ಟದ್ದು ಇರ್ತೈತೆ, ಒಳ್ಳೇದು ಇರ್ತೈತೆ. ಅದೇ ರೀತಿ ಹೇಳಿ ನನ್ನ ಎರಡು ಮಾತು ನಾನು ಮುಗಿಸುತ್ತೇನೆ. ಇಲ್ಲಿ ಪಾತ್ರಗಳು ಹೇಗಿರ್ತವೆ, ಸನ್ನಿವೇಶಕ್ಕೆ ತಕ್ಕಂತೆ ತಮ್ಮ ಪಾತ್ರಗಳನ್ನ ಮಾಡಬೇಕನ್ನುವ ಮಾತುಗಳನ್ನ ಹೇಳಿರ್ತಕ್ಕಂಥ ಮುತ್ತಪ್ಪ ಮೇಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ನಾಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ ಆನಂದ್ ಗುರುಬಸಪ್ಪ ಕೊಟಗಿ ಬಿಜೆಪಿ ಮುಖಂಡರು ಬಾಲ್ಕೋಟೆಯವರು ಒಂದೆರಡು ಮಾತುಗಳನ್ನ ಮಾತಾಡಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮಣಿಕೇರಿ ಗ್ರಾಮದ ಆರಾಧ್ಯ ದೇವತೆಯಾದ ಚಂದ್ರಾದೇವಿ ಹಾಗೂ ದಿಗಂಬರೇಶ್ವರ ಅಜ್ಜರನ್ನು ಪಾದವನ್ನು ನಮಿಸುತ್ತಾ ಇವತ್ತು ದಿಗಂಬರೇಶ್ವರ ನಾಟ್ಯ ಸಂಘ ಮಣಿಕೇರಿ ಇವರ ಜಾತ್ರಾ ಫಸ್ಟ್ ಟೈಮ್ ನಾ ಮಾತಾಡಕತ್ತಿದ್ದೆ ಶ್ರೀ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ದಿಗಂಬರೇಶ್ವರ ನಾಟ್ಯ ಸಂಘ ಇವರಿಂದ ಬಡವನ ಸಾಮ್ರಾಜ್ಯದಲ್ಲಿ ಸೊಕ್ಕಿನ ಶ್ರೀಮಂತರು ಎಂಬ ಸುಂದರ ನಾಟಕವನ್ನು ನೆರವೇರಿಸುತ್ತದೆ. ನಾಟಕ ಎಂದರೆ ಅದು ಗಂಡು ಮೆಟ್ಟಿದ ನಾಡಿನ ಗಂಡು ಕಲೆಯ ಜೀವನದ ಕಲೆಯ ಬಾಳಿನ ಬೆಳಕು, ಕಲೆಯ ಬದುಕಿನ ಜೀವಾಳ. ಈ ಕಲೆಯನ್ನು ಉಳಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ ಇಲ್ಲಿಯವರೆಗೂ ಎರಡು ಮಾತನ್ನು ಮಾತಾಡಿದ್ದು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನಮ್ಮ ಎರಡು ಮಾತು. ಇಲ್ಲಿ ಈ ನಾಟಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಆನಂದ್ ಗುರುಬಸಪ್ಪ ಕೊಟಗಿ ಅವರು ತಮ್ಮ ಎರಡೇ ಎರಡು ಮಾತುಗಳಲ್ಲಿ ಅಚ್ಚುಕಟ್ಟಾಗಿ ಮಾತುಗಳನ್ನು ಹೇಳಿ ಮುಗಿಸಿದರು. ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ 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 ಪರಮ ಪೂಜ್ಯ ನಿರ್ಮಾಣ ಮಹಾಸ್ವಾಮಿಗಳು ತಮ್ಮೆರಡು ಮಾತುಗಳಲ್ಲಿ ಆಶೀರ್ವಾದ ವಚನವನ್ನು ಹೇಳಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾಗಿ ಎನ್ನ ಆರಾಧ್ಯ ಗುರುದೇವರಾದ ಸದ್ಗುರು ಶ್ರೀ ದಿಗಂಬರೇಶ್ವರನ ಸ್ಮರಿಸಿ ನಮ್ಮ ಗ್ರಾಮ ದೇವತೆಯಾದ ಚಂದ್ರಾದೇವಿಯನ್ನು ಸ್ಮರಿಸಿಕೊಳ್ಳುತ್ತಾ ಎನ್ನ ಬಾಳ ಜ್ಯೋತಿ ಹಾನಗಲ್ಲ ಗುರುಕುಮಾರೇಶ್ವರನ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಯವರನ್ನ ಈ ಒಂದು ಸಂದರ್ಭದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಪ್ರಮಥರನ್ನ ಸಂತ ಮಹಾಂತರನ್ನ ಯೋಗಿಗಳನ್ನು ಧ್ಯಾನಿಸಿ ಈ ಒಂದು ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಅವರಿವರನ್ನದೇ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ಉದ್ಘಾಟನೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಉದ್ಘಾಟಕರೇ, ನಮ್ಮ ಮಣಿಕೇರಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಕಲಾ ಪ್ರೇಕ್ಷಕರೇ, ಯುವಕ ಮಿತ್ರರೇ, ಎಲ್ಲರಿಗೂ ಆ ಪರಮಾತ್ಮ ಚೈತನ್ಯ ರೂಪಕ್ಕೆ ಶರಣಾರ್ಥಿಗಳು. ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಹಾಗೂ ಸದ್ಗುರು ಶ್ರೀ ದಿಗಂಬರೇಶ್ವರ 69ನೇ ಜಾತ್ರಾ ಮಹೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಈ ಶ್ರಾವಣ ಮಾಸದಲ್ಲಿ 1 ತಿಂಗಳ ಪರ್ಯಂತರವಾಗಿ ನಮ್ಮ ಗ್ರಾಮದ ಎಲ್ಲ ನಾಗರಿಕರು ಒಂದು ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಮಿಂದು ಹೇಳಿದ್ದೀರಿ. ಅದರ ಜೊತೆಗೆ ಒಂದು ಮನೋರಂಜನೆಯ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಹಿರಿಯರು ಕೂಡ ಪ್ರೋತ್ಸಾಹದ ಜೊತೆಗೆ ಯುವಕರು ಕೂಡ ತಮ್ಮ ಪರಿಶ್ರಮದ ಮುಖಾಂತರ ಇವತ್ತು ನಾಟಕವನ್ನು ಅಭಿನಯ ಮಾಡಲಿದ್ದಾರೆ. ಈ ಒಂದು ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶದಲ್ಲಿ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶವನ್ನು ತಾವೆಲ್ಲ ಕೇಳುವುದರ ಮುಖಾಂತರ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಬದುಕು ಸಾರ್ಥಕವಾಗ್ತದೆ. ನಾಟಕವನ್ನು ಕೂಡ ನೋಡಿದ್ದಕ್ಕೆ ಹಾಗೂ ನಾಟಕವನ್ನು ಅಭಿನಯಿಸಿರ್ತಕ್ಕಂಥ ಅವರ ಶ್ರಮಕ್ಕೂ ಕೂಡ ಸಾರ್ಥಕವಾಗಲಿದೆ ಅಂತಕ್ಕಂಥ ಮಾತನ್ನು ಕೂಡ ವ್ಯಕ್ತಪಡಿಸುತ್ತಾ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಈ ನಾಟಕವನ್ನು
ನಮ್ಮ ಗ್ರಾಮದ ಯುವಕ ಮಿತ್ರರು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಸದ್ಗುರುನಾಥನ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಈ ನಾಟಕ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಲಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸುತ್ತಾ, ತಾವೆಲ್ಲರೂ ಶಾಂತ ಚಿತ್ತರಾಗಿ ನಾಟಕವನ್ನು ನೋಡಿದ್ದೇ ಆದರೆ ಈ ನಾಟಕ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಶಾಂತ ರೀತಿಯಿಂದ ಈ ನಾಟಕವನ್ನು ನೋಡುವಂಥವ್ರು ಆಗ್ರಿ ಅಂತ ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಮಾತು ವಿರಾಮ ನೀಡ್ತೇನೆ. ಶರಣು ಶರಣಾರ್ಥಿಗಳು. ಎರಡೇ ಮಾತುಗಳಲ್ಲಿ ಆಶೀರ್ವಾದ ಸೂಚನವನ್ನು ಹೇಳ್ತಕ್ಕಂಥ ನಿರ್ವಾಣ್ ಮಹಾಸ್ವಾಮಿಗಳಿಗೆ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಕೊನೆಯದಾಗಿ ಹೊನ್ನಾರ್ಪಣೆ ಘಟ್ಟ, ಈ ಹೊನ್ನಾರ್ಪಣೆ ಘಟ್ಟವನ್ನು ನನ್ನ ಆತ್ಮೀಯ ಸಹೋದರನಾಗಿರ್ತಕ್ಕಂಥ ಮುದಿಯಪ್ಪ ಕಂಬಾರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ನಾಟಕ ಕಾರ್ಯಕ್ರಮದ ಕೊನೆಯ ಘಟ್ಟ ಅಭಿನಂದನೆ ಕಾರ್ಯಕ್ರಮ. ಈ ನಾಟಕ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಿರ್ವಾಣ ಮಹಾಸ್ವಾಮಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಆನಂದ್ ಪಟ್ಗಿ ಇವರಿಗೂ ಕೂಡ ಅಭಿನಂದನೆಗಳು. ಉದ್ಘಾಟಕರಾಗಿ ಆಗಮಿಸಿದಂಥ ನಾಗಪ್ಪ ತೋಳ್ಮಟ್ಟಿ ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅವರಿವರೇ ಎನ್ನದೆ ವೇದಿಕೆ ಮೇಲೆ ಆಸೀನರಾದಂಥ ಅತಿಥಿ ಮಹನೀಯರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ನಾಟಕದ ಕಲಾ ಪ್ರೇಮಿಗಳಿಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಕಲಾ ಪ್ರೇಮಿಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.